ಬಾಗಲಕೋಟೆ ಜಿಲ್ಲೆ ಇಲಕಲ್ಲನಗರದ ಕಂಠಿವೃತ್ತದಲ್ಲಿ ಅನುಭವ ಮಂಟಪದ ವಾಣಿಜ್ಯ ಸಂಕೀರ್ಣದ ಬಸವಶ್ರೀ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಎದುರಿಗೆ ಹಾಗೂ ಶ್ರೀಲಕ್ಷ್ಮೀ ದೇವಸ್ಥಾನದ ಹಿಂದುಗಡೆ ಇರುವ ಮುಚ್ಚಂಡಿಯವರ ವಾಣಿಜ್ಯ ಕಟ್ಟಡದಲ್ಲಿ ದಿನಾಂಕ ನವೆಂಬರ್ 3, 2025 ರಂದು ಮುಂಜಾನೆ 11 ಗಂಟೆಗೆ ನವೀನಾಸ್ಪತ್ರೆಯ ಉದ್ಘಾಟನಾ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಬಸವರಾಜದೇವರುಗಳ ಸಮ್ಮುಖದಲ್ಲಿ ಹಾಗೂ ಹಿರಿಯರಾದ ಅಶೋಕ ಬಿಜ್ಜಲರ ಅಧ್ಯಕ್ಷತೆಯಲ್ಲಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಜರುಗಿತು. ಈ ಆಸ್ಪತ್ರೆಯುದ್ಘಾಟನೆಯು ಶ್ರೀಗಳ ಪ್ರವೇಶ ಹಾಗೂ ಸಕಲ ಪೂಜಾ ವಿಧಿವಿಧಾನದ ಮಂಗಲಮಯದೊಂದಿಗೆ ಸಂಪನ್ನಗೊಂಡಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾದ ಬಂಡುಕಟ್ಟಿರು, ಪ್ರಾಸ್ತಾವಿಕ ಪರ ಹಾಗೂ ವಕೀಲರಾದ ಪ್ರಶಾಂತ ಹಂಚಾಟೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಬಿಆರ್ ಬೇವೂರ ಹಾಗೂ ಡಾಕ್ಟರ್ ನವೀನ ಹಿರೇಮಠರು ತಮ್ಮ ವೃತ್ತಿಪರತೆ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಶ್ರೀ ಶಿವಕುಮಾರ ಮತ್ತು ಶ್ರೀಮತಿ ಅನ್ನಪೂರ್ಣ ಹಿರೇಮಠ ದಂಪತಿಗಳ ಮಗನಾದ ಡಾಕ್ಟರ್ ನವೀನ ಹಿರೇಮಠರು ಕಲಬುರಗಿಯ ಜಿಮ್ಸ್ನಲ್ಲಿ ಎಂಬಿಬಿಎಸ್ ಎಂಡಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ತೇರ್ಗಡೆಯಾಗಿ ಜಿಮ್ಸ್ ಮಹಾವಿದ್ಯಾಲಯಕ್ಕೆ ಹಾಗೂ ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ಇಲಕಲ್ಲನಗರಕ್ಕೆ ಕೀರ್ತಿ ತಂದ ಶ್ರೇಯಸ್ಸು ಇವರ ಹೆಗ್ಗಳಿಕೆಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಡಾಕ್ಟರ್ ನವೀನರು ವೈದ್ಯಕೀಯ ಪದವಿಯನ್ನು ಪೂರೈಸಿದ ನಂತರ ಉತ್ತರ ಭಾರತದ ಮುಂಬೈ, ರಾಯಪುರ್, ಹರಿಯಾಣ ಸೇರಿ ಇನ್ನಿತರ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಹಾಗೂ ಹುನಗುಂದದ ಸಾರ್ವಜನಿಕಾಸ್ಪತ್ರೆಯಲ್ಲಿಯೂ ಸಹ 7 ತಿಂಗಳ ಕಾಲ ಸೇವಾನಿರತರಾಗಿ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿ ಮತ್ತು ಮೂತ್ರಪಿಂಡ ಕಾಯಿಲೆಗಳು ಹಾಗೂ ಅಸ್ತಮಾ, ಅಲರ್ಜಿ ಮತ್ತು ಕ್ಷಯರೋಗ ಹಾಗೂ ಶ್ವಾಸಕೋಶ ಸಮಸ್ಯೆ, ಪಾರ್ಶ್ವವಾಯುನಿಂದಾಗುವ ಮೆದುಳಿನ ಮತ್ತು ನರಗಳ ಸಮಸ್ಯೆ, ಯಕೃತ್ತು ಸಮಸ್ಯೆ, ಕೀಲು ಮತ್ತು ಸಂಧಿವಾತ ಸಮಸ್ಯೆ ಹಾಗೂ ಟೈಫಾಯ್ಡ್, ಮಲೇರಿಯಾ, ಡೆಂಗ್ಯೂನಂತಹ ಸೋಂಕು ರೋಗಗಳ ಚಿಕಿತ್ಸೆ ಹಾಗೂ ಥೈರಾಯಿಡ್ ಸಮಸ್ಯೆಗಳು ಸೇರಿ ಅನೇಕ ಕಾಯಿಲೆಗಳ ನಿವಾರಣೆಯ ಚಿಕಿತ್ಸಾನುಭವ ಪಡೆದು ತಜ್ಞ ವೈದ್ಯರಾಗಿ ಹೊರಹೊಮ್ಮಿ ಇಂದು ತಮ್ಮ ಸ್ವಂತೂರಿನಲ್ಲೇ ನೂತನ ತಮ್ಮದೇ ನಾಮಧೇಯಲ್ಲಿ ಆಸ್ಪತ್ರೆ ತೆರೆದು ಬಡರೋಗಿಗಳಿಗೆ ಅನುಕೂಲವಾಗಲೆಂದು ತಾಯಿ ಹೃದಯದ ವೈಶಾಲ್ಯತೆ ಇರುವರೆ ನೈಜ ವೈದ್ಯರು ಎಂಬ ನಾಣ್ಣುಡಿಯಂತೆ ಡಾಕ್ಟರ್ ನವೀನರು ಸೇವಾ ಮತ್ತು ಮಾತೃಹೃದಯತೆಯ ವೈಶಾಲತೆ, ಸರಳ ಸಜ್ಜನಿಕೆಯ ಮನೋಭಾವ ಹೊಂದಿರುವ ಅವರ ವ್ಯಕ್ತಿತ್ವವಾಗಿದೆ ಎಂಬ ಮೆಚ್ಚುಗೆಯ ಮಾತುಗಳು ಪ್ರಸ್ತಾಪವಾದವು. ನಂತರ ಡಾಕ್ಟರ್ ನವೀನರು ತಮ್ಮ ಶಿಕ್ಷಣ, ವೃತ್ತಿಪರತೆಯ ಮಾತುಗಳಲ್ಲಿ ಸಾಧನೆಗೆ ತಮ್ಮ ತಂದೆ ತಾಯಂದಿರ ಆಶೀರ್ವಾದ ಹಾಗೂ ಹುನಗುಂದದಲ್ಲಿ ತಮ್ಮ ಅಜ್ಜ ಅಜ್ಜಿಯರ ನೆರಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುವಲ್ಲಿ ಮತ್ತು ಪ್ರೀತಿವಾತ್ಸಲ್ಯದಿಂದ ಲಾಲನೆ ಪಾಲನೆ ಮಾಡಿದನ್ನು ಹಾಗೂ ತಮ್ಮ ಮಾವಂದಿರರಾದ ಮಹಾಂತೇಶ ಮತ್ತು ಬಸವರಾಜ ಶಿವಪ್ಪಯ್ಯನ ಮಠರು ತಮ್ಮ ಶೈಕ್ಷಣಿಕದುದ್ದಕ್ಕೂ ಸದಾ ಬೆಂಬಲವಾಗಿದ್ದನ್ನು ನೆನಪಿಸಿಕೊಂಡರು. ನಂತರ ವೃತ್ತಿಪರತೆಯಲ್ಲಿ ತಮ್ಮ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಗಿರಿಜಾರು ಹಾಗೂ ತಮ್ಮಿತರೆ ಬಂಧು ಬಳಗ ಹಾಗೂ ಹಿತೈಷಿಗಳು ಸದಾ ಬೆಂಗಾವಲಾಗಿ ನಿಂತು ಈ ಒಂದು ಆಸ್ಪತ್ರೆಯನ್ನು ತೆರೆಯಲು ಕಾರಣೀಕೃತರಾಗಿದ್ದಕ್ಕೆ ಅವರೆಲ್ಲರಿಗೆ ಕೃತಜ್ಞತೆ ಸಲ್ಲಿಸಿದರು. ನಂತರ ತಮ್ಮಾಸ್ಪತ್ರೆಗೆ ಬರುವ ರೋಗಿಗಳೇ ದೇವರೆಂದು ಭಾವಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಪಂದಿಸುವ ಹಾಗೂ ಚಿಕಿತ್ಸಾ ರಿಯಾಯತಿ ದರಗಳು ಹಾಗೂ ಕಡಿಮೆ ಖರ್ಚಿನಲ್ಲಿ ಉಪಚಾರದ ಉಪಕ್ರಮಗಳ ಬಗ್ಗೆ ಹಾಗೂ ಸೇವಾವೃತ್ತಿಯಲ್ಲಿ ಪರಿಣಿತಿ ಪಡೆದೆಲ್ಲ ಚಿಕಿತ್ಸಾ ಸೌಲಭ್ಯಗಳು ತಮ್ಮ ನೂತನ ಆಸ್ಪತ್ರೆಯಲ್ಲಿ ಲಭ್ಯತೆ ಇರುವುದರ ಬಗ್ಗೆ ಪ್ರಸ್ತಾಪ ಮಾಡಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮಲ್ಲಯ್ಯ ಗಣಾಚಾರ್ಯರು ನಿರೂಪಿಸಿದರೆ ಅತಿಥಿಗಳಾಗಿ ಮುತ್ತು ಬೆಂಗಳೂರ, ಜಮುಖಂಡಿಯ ಸುಧೀರ ಗುಡಗಂಟಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಬಂಧು ಬಳಗ, ಮಿತ್ರರು, ಹಿತೈಷಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಲಕಲ್ಲ. ಬಸವ ತತ್ವಾಭಿಮಾನಿಗಳಾಗಿರತಕ್ಕಂಥ ಶರಣಶ್ರೀ ಶಿವಕುಮಾರ್ ಎಸ್ ಹಿರೇಮಠ್ ಹಾಗೂ ಶರಣೆ ಅನ್ನಪೂರ್ಣ ಎಸ್ ಹಿರೇಮಠ್ ಇವರ ಮಗ ಈ ಕುಟುಂಬದವರು ನಿರ್ಮಿಸಿರುವಂತ ಉದ್ಘಾಟನೆ ಸಮಾರಂಭ ಗುರು ಪ್ರವೇಶದೊಂದಿಗೆ ಈ ಒಂದು ನವೀನ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ಆಗ್ತಾ ಇದೆ. ಬಹುಶಃ ಶರಣ ಬಂಧುಗಳೇ, ತಾಯಂದಿರು, ನೀವೆಲ್ಲ ಆಗಲೇ ನಾವು ಯಾವುದೇ ಒಂದು ಹೊಸ ಕಟ್ಟಡ, ಯಾವುದೇ ಒಂದು ಹೊಸ ನಾವು ಏನ್ ಮಾಡ್ತೀವಿ ಅಂತೀವಿ, ಆದ್ರೆ ಇಲ್ಲೇ ಗುರು ಪ್ರವೇಶ ಅನ್ನುವಂತ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಡಾಕ್ಟರ್ ನವೀನ್ ಎಸ್ ಹಿರೇಮಠ್ ಇವರು ಹಾಗೂ ಇವರ ತಂದೆ ತಾಯಿಯವರು, ಕುಟುಂಬದವರು, ಡಾಕ್ಟರ್ ಗಿರಿಜಾ ಎಸ್ ಹಿರೇಮಠ್ ಇವರು, ಈ ಕುಟುಂಬದವರು ನೂತನವಾಗಿ
ನಿರ್ಮಿಸಿರುವಂತಹ ನವೀನ್ ಆಸ್ಪತ್ರೆಯ ಒಂದು ಗೃಹ ಪ್ರವೇಶ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಬಸವಾಯತರಾದ ಸದುವಿನಯದ ಸಾಕಾರ ಮೂರ್ತಿಗಳಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾಸ್ವಾಮಿಗಳು ಚಿತ್ತೂರ್ಗಿ ಸಂಸ್ಥಾನ ಮಟ್ಟಿಲ್ಕಲ್ ಪೂಜ್ಯರು ಈ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ನಾನು ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾತು ಬಂಧುಗಳ ಪರವಾಗಿ ಪೂಜ್ಯರಿಗೆ ಪೂರ್ವಕ ಸಾರವನ್ನು ವಹಿಸ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ ಉಪಸ್ಥಿತರಿದ್ದ ಆಶೀರ್ವಾದ ಪೂರ್ವಕ ಅರ್ಪಣೆ. ಅದೇ ರೀತಿ ಈ ಶುಭಾಶಯ ನೀಡಿ ಗೌರವಿಸಬೇಕು ಅಂತ ನಾವು ಕೇಳ್ತೇವೆ. ನಿಜವಾಗಿಯೂ ಬಹಳ ಸಂತೋಷ ನೀಡ್ತಾ ಇದೆ. ಹುಡುಗ ನವೀನ್ ಅವಾಗವಾಗ ಭೇಟಿಯಾದಾಗ ಆತನ ಸರಳತೆ, ಆತನ ಜೀವನದ ಬಗ್ಗೆ ಇರುವಂತಹ ಉತ್ಸಾಹ ಮತ್ತು ಸಮಾಜದ ಬಗ್ಗೆ ಇರುವಂತಹ ಕಳಕಳಿ ನಮ್ಮೆಲ್ಲರಿಗೂ ಬಹಳ ಒಂದು ಪ್ರೇರಣಾದಾಯಕವಾಗಿ ಇರ್ತದೆ. ಇವತ್ತಿನ ಅತ್ಯಂತ ತೀರಾ ಹೆಚ್ಚು ಬೆಳವಣಿಗೆ ಆಗುವಂತಹ ಈ ಜನಸಂಖ್ಯೆಯ ನಿಯಂತ್ರಣ ಆರೋಗ್ಯಕ್ಕೆ ಬಹಳ ಮಾರಕ ಆಗ್ತಾ ಇದೆ. ನಾವು ಬಳಸುವಂಥ ಆಹಾರ ಇರ್ಬೋದು, ನಾವು ಸೇವಿಸುವಂಥ ಗಾಳಿ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು, ಅಥವಾ ಇತ್ತೀಚೆಗೆ ಬಂದಂಥ ಅನೇಕ ಅಂಶಗಳಿರ್ಬೋದು. ಇದರಿಂದ ಈ ಆರೋಗ್ಯಕ್ಕೆ ಹಾನಿಯಾಗುವಂಥ ಅವಕಾಶಗಳು ಹೆಚ್ಚು. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ನಗರಕ್ಕೆ ಎಷ್ಟು ದವಾಖಾನೆಗಳು, ಎಷ್ಟು ಹೊಸ ಹೊಸ ಆಸ್ಪತ್ರೆಗಳು ಮತ್ತು ಎಷ್ಟು ತಜ್ಞರು ಇದ್ರೂ ಅದು ಕಡಿಮೆನೇ ಅಂತ ಅನಿಸುವಂಥ ಒಂದು ವಿಷಯ. ಆದ್ದರಿಂದ ಇಂಥ ಒಂದು ಕಾರಣಕ್ಕಾಗಿ ಆ ದಂಪತಿಗಳು ಬೇರೆ ಎಲ್ಲೋ ಸಿಟಿಗೆ ಹೋಗಿ ದೊಡ್ಡ ದೊಡ್ಡ ಊರೊಳಗೆ ಬೆಂಗಳೂರು, ಮುಂಬೈ ಅಂತ ಊರಿಗೆ ಹೋಗಿ ಬೇಕಾದಷ್ಟು ಸಾಧನೆ ಮಾಡಬಹುದಿತ್ತು, ಬೇಕಾದಷ್ಟು ಗಳಿಸ್ಕೋಬಹುದಿತ್ತು. ಆದರೆ ಅವರ ಸೇವೆ ನಮ್ಮ ಇಲ್ಕಲ್ ನಗರಕ್ಕೆ ಮೀಸಲಾಗಿರಲಿ, ನಮ್ಮ ಇಲ್ಕಲ್ ಜನರಿಗೆ ಅದು ಸಿಗಲಿ ಅಂತನ್ನುವಂಥ ಒಳ್ಳೆಯ ಉದ್ದೇಶದಿಂದ ಅವರ ತಂದೆಯಾದಂಥ ಶ್ರೀ ಶಿವಕುಮಾರ್ ಅವರು ಆ ಮಕ್ಕಳನ್ನ ತಮ್ಮ ಕಣ್ಣ ಮುಂದೆ ದಿನ ನೋಡುವಂಗೆ ಇಟ್ಕೊಂಡು, ಮಗ ಸೊಸಿನ ಇಟ್ಕೊಂಡು ಆ ಒಂದು ಜನರಿಗೆ, ನಮ್ಮ ಊರಿನ ಜನರಿಗೆ ನಿಜವಾಗಿಯೂ ಈಗ ಬಹಳ ಅವಶ್ಯಕತೆ ಇತ್ತು. ಇಂಥ ಸಂದರ್ಭದೊಳಗೆ ಅವರು ಈ ಸೇವೆಗೆ ಕಂಕಣ ಬದ್ಧರಾಗಿರುವಂತಹದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಮತ್ತು ಇಲ್ಕಲ್ ನಗರಕ್ಕೆ ಅತ್ಯಂತ ಪ್ರಯೋಜನಕಾರಿ ಆಗುವಂತ ಒಂದು ಸಂದರ್ಭ ಇದು ಅಂತ ನಾನು ಹೇಳ್ತೀನಿ. ಅದ್ಭುತ ಪ್ರತಿಭೆಯನ್ನು ಕೊಡಮಾಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ಶಿವಕುಮಾರ್ ಹಿರೇಮಠ ಅವರಿಗೆ ಬಹಳ ಧನ್ಯವಾದ ಹೇಳ್ತಾರೆ. ಮನಸ್ಸು ಮಾಡಿದ್ರೆ ನಾವು ಕೇಳ್ತಾ ಇದ್ವಿ ಪ್ರತಿಭಾ ಫಲಾಯನ ಅಂತ ಕೇಳ್ತಾ ಇದ್ವಿ. ನಾನು ಸಣ್ಣಗಿದ್ದ ಹುಡ್ತಾ ಇದ್ದೆ. ಪ್ರತಿಭಾ ಫಲಾಯನ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಶಿಕ್ಷಣ ಪೂರೈಸಿ ತಮ್ಮ ಪ್ರತಿಭೆಯನ್ನು ಬೇರೆ ಕಡೆ ಹೋಗಿ ಅದನ್ನು ಸಾಧನೆಪಡಿಸಿ ಎಲ್ಲ ಯಶಸ್ವಿಯಾದಂಥ ನಿದರ್ಶನಗಳು ಬಹಳ ಇದಾವೆ. ಆದರೆ ಕಲಬುರ್ಗಿ ಮೆಡಿಕಲ್ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ನಮ್ಮ ಇಲ್ಕಲ್ಲಿಗೆ ತನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಲು ಮುಂಚೂಣಿಗೆ ಬಂದು ನಮಗೆಲ್ಲರಿಗೂ ಮಾದರಿಯಾಗಿದೆ. ಪ್ರತಿಭಾ ಫಲ ಮಾಡಿ ಓಡುವುದಂಥ ವ್ಯಕ್ತಿಗಳಿಗೆ ಈ ಹಿರೇಮಠ ಕುಟುಂಬ, ಈ ನವೀನ್ ಹಿರೇಮಠ ಅವರಿಗೆ ಭಾಳ ನಾವು ಶುಭ ಹಾರೈಸಬೇಕು. ಅವರನ್ನು ನಾವು ಮಾದರಿಯಾಗಿ ಇಟ್ಕೊಳ್ಳಬೇಕು. ಅವರನ್ನು ಪಡೆದಂಥ ಗಿರಿಜಾ ತಾಯಿ ಹಿರೇಮಠರು ಕೂಡ ನಾವು ನಮ್ಮನ್ನು ಸಲ್ಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ. ನಮ್ಮೂರಿನ ಪ್ರತಿಭೆ ನಮ್ಮಲ್ಲಿ ಇತ್ತು ಸೇವೆ ಸಲ್ಲಿಸಬೇಕಾದಂಥ ಒಂದು ಮನಸ್ಸು ಅವ್ರಿಗೆ ಬಂದಿದ್ದೆ. ಮಹಾಂತಪ್ಪನವರ ಕೃಪೆ ಅಂತ ಹೇಳ್ಬಿಡ್ತೀನಿ. ಸದಾ ಅವರಿಗೆ ಭಗವಂತ ಯಾವ ನೆಲೆಯೂರಿಸಿ ನಮ್ಮನ್ನೆಲ್ಲ ಆರೋಗ್ಯವಾಗಿ ನೋಡ್ಕೊಂಡು ಬಂದಿದ್ದೇವೆ. ನಮಗೆ ಯಾವತ್ತೂ ಶುಭವಾಗಲಿ, ಆರೋಗ್ಯ ಸಮಾಜ ನಿರ್ಮಾಣವಾಗಲಿ, ಜೊತೆಗೆ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಿ ಒಂದು ಊರಿನ ಪರಿಸರ ಹಾಗೂ ಜನತೆಯ ಸೇವೆ ಒದಗಿಸುವ ಅವಕಾಶ ಬಂದಿದೆ. ಭಾಳ ಜನ ಕಡಿಮೆ ಬರುತ್ತೆ.
ಆ ಸೇವೆ ಮಾಡುವ ಸೌಭಾಗ್ಯ ಬಹಳ ಜನ ಕಡಿಮೆ ಬರುತ್ತೆ. ಅದರಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡುವಂತಹ ಒಂದು ಸೇವಾ ಭಾಗ್ಯ ದೊರಕುವುದು ಬಹಳಷ್ಟು ಕಡಿಮೆ. ಯಾಕಂದ್ರೆ ಈ ಹೆಸರಿನೊಂದಿಗೆ ಆ ಕಾರ್ಯಕ್ರಮ ಇಂದು ಉದ್ಘಾಟನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರಿಗೂ ಕೂಡ ವಿಜಯ ಮಹಾಂತ ನಗರದಲ್ಲಿ ಅದರ ಜೊತೆಗೆ ಬಂದ ಆ ತಾಯಿ ಯಾರಂದ್ರೆ ಶಿವಕುಮಾರನ ಜೊತೆಗೆ ಅನ್ನಪೂರ್ಣೇಶ್ವರಿ ಜೊತೆಯಾಗಿ ನಿಂತಳು. ಅವರಿಗೆ ಒಂದು ಶಿಶುವಾಗಿ ಜನಿಸಿತು ನವೀನ. ಆ ನವೀನ ಅಂತಂದ್ರೆ ನ ಅಂದ್ರೆ ಹೊಸದು, ವಿ ಅಂದ್ರೆ ವಿಜಯ, ಅಂದ್ರೆ ವಿಜಯ ಮಹಾಂತೇಶ್ ಅಂದ್ರೆ ಮತ್ತೆ ಕೊನೆಗೆ ಅಕ್ಷರ ಬರ್ತಾನ ನ. ಮೊದಲಿಗೆ ನ, ಕೊನೆಗೆ ನ, ಮಧ್ಯದಲ್ಲಿ ಇರೋದು ವಿಜಯ ಮಹಾಂತೇಶ ಇದ್ದಾಗ ಯಾವ ರೋಗಿ ಬಂದ್ರೇನ್ರಿ ಆ ರೋಗಿಯಲ್ಲಿ ಕೂಡ ವಿಜಯ ಮಹಾಂತೇಶ್ ಕಂಡಾಗ ಆ ರೋಗವನ್ನು ತನ್ನಿಂದ ತಾನೇ ಮಾಯ ಹಾಕವಂತ ಆ ನವೀನ ಆಸ್ಪತ್ರೆ ಅಂತ ಹೆಸರದ. ಆ ನವೀನನ ಜೊತೆಗೆ ಇನ್ನೊಬ್ಬರು ಅವರ ಜೊತೆ ಪಕ್ಕದಲ್ಲಿ ಬರ್ತಾರೆ ಗಿರಿ ಶಿಖರವನ್ನು ಏರ್ತಾರೆ. ಬಂದವರಿಗೆ ಕಾರ ಹಾಕ್ತಾರೆ, ಅವರನ್ನು ಜಾಗೃತವನ್ನ ಮಾಡ್ತಾರೆ. ಯಾರು ಬಂದಂತ ರೋಗಿಗಳಿಗೆ. ನವೀನ ಅಂದ್ರೆ ಸತ್ಯವಾಗಿ ಶಿವ ಒಪ್ಪೋದು ಶಿವಂಗಿ ಅಂತಾರ ಅಂತ ನವೀನ ದಂಪತಿಗಳನ್ನು ಇವತ್ತು ನೋಡಿದ್ವಿ. ಅವರ ಹೆಸರಿನಲ್ಲೇ ಕೂಡ ಅದರ ಜೊತೆಗೆ ಒಬ್ಬ ಸಾಥ್ ಕೊಡ್ತಾರೆ. ಅವ್ರು ಯಾರಂದ್ರೆ ರೋಹಿತ್. ಬಂದಂತ ರೋಗಿ ನೀನು ರೋಗಿ ಅಲ್ಲ, ನಿನ್ನ ಹಿತ ಕಾಪಾಡಕ್ಕದೀನಿ ಅಂತ ಪುಣ್ಯಾತ್ಮ ಹೇಳ್ತಾನಂತೆ. ನೀನು ರೋಗಿ ಅಲ್ಲೋ, ನಿನ್ನ ಹಿತಕ್ಕಾಗಿ ನಾನಿದ್ದೀನಿ, ಎಂತೆ ಕಷ್ಟ ಬರಲಿ ಆ ತತ್ವ ಅಂತಾರಲ್ಲ ಆ ಬಸವ ತತ್ವ ನಿನ್ಗೂ ಎಲ್ಲ ಕೂಡ ಮಾಯ ಅಂತ ಹೇಳಿ ಹೇಳ್ತಾ ಸಮಯ ಜಾಸ್ತಿ ತಗೊಳ್ಳೋಣ. ಪೂಜ್ಯರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಹಾಸ್ಪಿಟಲ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಈ ಹಾಸ್ಪಿಟಲ್ ಅನ್ನ ಕಟ್ಟಬೇಕನ್ನೋದಂದ್ರೆ ಈ ಹಾಸ್ಪಿಟಲ್ ನಮಗೆ ಬಾಡಿಗೆ ಕೊಟ್ಟಂತ ನಮ್ಮ ಮುಚ್ಕಂಡಿ ಅಣ್ಣರವರಿಗೆ ನಾನು ನಮನಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಹಾಸ್ಪಿಟಲ್ಗೆ ನಮಗೆ ಇಲ್ಲಿ ಈಗ ಆಜುಬಾಜು ಇರೋ ಅಂಗಡಿಯವರಿಗೆಲ್ಲ ನಾನು ನಮನಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವತ್ರ ಸಾಧನಂ ಅಂದ್ರೆ ಏನಂತಂದ್ರೆ ಎಲ್ಲರಲ್ಲೂ ನೋಡಿದ್ರೆ ನಮಗೆ ಗ್ರೇಟೆಸ್ಟ್ ಫಾರ್ಚ್ಯೂನ್ ಅಂತಂದ್ರೆ ನಮ್ಮ ಆರೋಗ್ಯ. ನಮಗೆ ಏನ್ ರೊಕ್ಕ ರೂಪಾಯಿ ಏನಿರ್ತೈತೆ ನಾವು ಹೋಗೋದು ಯಾವುದೂ ಇರಂಗಿಲ್ಲ. ನಾವು ಚಲೋ ಇದ್ರನ್ನ ನಮ್ಗೆಲ್ಲನೂ ಚಲೋ ಇದ್ದಂಗೆ. ನೀವು ಎಷ್ಟೋ ರೊಕ್ಕ ಇರಲಿ ಏನ್ರಿರ್ಲಿ, ನೀವು ಆರಾಮಿಲ್ಲ ಅಂತಂದ್ರೆ ಯಾವ್ದನ್ನೂ ಅನುಭವಿಸಕ್ ಆಗಂಗಿಲ್ಲ. ಸೊ ಆದ್ದರಿಂದ ಫಸ್ಟ್ ನಾವು ಆರೋಗ್ಯವಾಗಿರ್ಬೇಕು. ಆರೋಗ್ಯ ಇತ್ತಂದ್ರೆ ಎಲ್ಲಾನು ಬರ್ತದೆ ನಮ್ಗೆ. ಸೊ ಅದಕ್ಕೆ ಭಗವದ್ಗೀತೆ ಒಳಗೆ ಒಂದು ಶ್ಲೋಕ ಐತಿ, ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತಂದ್ರೇನು, ನಮ್ಮ ಶರೀರ ಆರೋಗ್ಯ ಇತ್ತಂದ್ರೆ ನಾವು ಏನಾರ ಮಾಡ್ಬೋದು. ಬೇರೆಯವರಿಗೆ ಸಹಾಯ ಮಾಡ್ಬೇಕಂದ್ರೆ ಫಸ್ಟ್ ನಾವು ಆರೋಗ್ಯವಾಗಿರ್ಬೇಕು, ಅಂದಾಗಲೇ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಅದಕ್ಕೆ ಫಸ್ಟ್ ನಾವು ಆರೋಗ್ಯವಾಗಿರ್ಬೇಕಂತ ಏನೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿತ್ತಂದ್ರೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು. ಆದ್ದರಿಂದ ಯಾರಿಗೆ ಏನೋ ತೊಂದರೆ ಇದ್ರು ಎನಿ ಟೈಮ್ 24 ತಾಸು ಯಾವಾಗ್ಲೂ ತಾವು ಬರ್ಬೋದು, ತಮ್ಮ ತೊಂದರೆ ನಮ್ಮ ಮುಂದೆ ಹೇಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಹೇಳಕ್ ಇಷ್ಟಪಡ್ಬೇಕಂದ್ರೆ ನಾನು ಫಸ್ಟ್ ನನ್ನ ನಮನಗಳನ್ನ ಪೂಜ್ಯರಲ್ಲಿ ಸಲ್ಲಿಸುತ್ತಾ, ನಮ್ಮ ತಂದೆಯವರಿಗೆ ದೊಡ್ಡಪ್ಪವರು ಡಾಕ್ಟರ್ ಶ್ರೀ ವಿಜಯ ಮಹಾಂತೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಬಹಳ ಇತ್ತು ಅಂತಂದ್ರೇನು, ನಮ್ಮ ತಂದೆಯವರ ಸಲುವಾಗಿ ಅವರು ಮೆಡಿಕಲ್ ಒಂದು ಮಾಡಿಕೊಡ್ಬೇಕಂತ ಅವರು ಒಂದು ಇದರಿಂದ ಇಲ್ಲಿ ಮೆಡಿಕಲ್ ಕೊಟ್ಟರು. ಮೆಡಿಕಲ್ ಕೊಟ್ಟಿಗೆ ಆಲ್ರೆಡಿ ಒಂದು 5-6 ವರ್ಷ ಆಯ್ತು. ಅಜ್ಜರಿಗೆ ನಾವು ಯಾವಾಗ್ಲೂ ನೆನಿಬೇಕು, ನಾವು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ನಾವು ಎಷ್ಟೋ ನೆನೆದ್ರು ಅವರಷ್ಟು ನಮ್ಗೆ ಯಾರು ಬರಲ್ಲ, ಯಾರು ಆಗಂಗಿಲ್ಲ. ಆದ್ದರಿಂದ ನಮ್ಗಂತಷ್ಟೇ ಅಲ್ಲ, ಇಡೀ ಇಲ್ಕಲ್ ಜನರಿಗೆ ಶ್ರೀ ಗುರುಮಾಂತ ಸ್ವಾಮಿಗಳು ತಾಯಿಯಾಗಿ ಒಂದು ವೈದ್ಯಕೀಯ ಶಿಕ್ಷಣ ಅಂತ ಈಗ ಕರಡಿ ಆಸ್ಪತ್ರೆ ಇದೆ, ಆಯುರ್ವೇದಿಕ್ ಆಸ್ಪತ್ರೆ, ಅಲ್ಲಿ ಜನರ ಸೇವೆಯನ್ನು ಆಗ್ತಿದೆ. ಆಮೇಲೆ ಹಾಗೆ ಆಮೇಲೆ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ತಂದಿದ್ದಾರೆ. ಆಮೇಲೆ ಬಂದವರಿಗೆ ಮಠದೊಳಗೆ ಯಾವಾಗ್ಲೂ 24 ತಾಸು ಯಾವ್ದಾರ ಒಂದು ಮಠ ಓಪನ್ ಇತ್ತಂದ್ರೆ ಇಲ್ಕಲ್ ಮಠ ಬಿಟ್ಟರೆ ಬೇರೆ ಯಾವ ಮಠನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಜನರಲ್ಲಿ ಇರ್ಬೋದು. ಆಮೇಲೆ ತಾಯಿ ಹೃದಯದಿಂದ ಯಾವಾಗ್ಲೂ ಬಂದವರಿಗೆಲ್ಲಾನು ವೆಲ್ಕಮ್ ಮಾಡ್ತಿರ್ತಾರೆ ಅಜ್ಜರು. ಹಂಗ ಇನ್ನೊಬ್ಬರನ್ನ ಸ್ವಾಮಿಗಳನ್ನ ನೋಡಿಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಇದ್ರ ಮೇಲೆ. ಆದ್ರಿಂದ ಪೂಜಾರಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಈ ಹಾಸ್ಪಿಟಲ್ದೊಳಗೆ ಏನಾಗ್ಬೇಕಾಗಿದ್ರು ನಮ್ಮ ತಂದೆಯವರು ಸ್ವತಃ ತಾವು ಮುಂದಿಂತು ಪ್ರತಿಯೊಂದನ್ನು ತಾವು ನೋಡಿ ನಮಗೆ ಮಾಡಿಕೊಟ್ಟಾರ. ನಾವು ಎಷ್ಟು ಚಿರಋಣಿ ಆಗಿರ್ತೀವಿ ನಮ್ಮ ತಂದೆ ತಾಯಿಗಳಿಗೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಅವರು ಒಂದು ನಮ್ಮ ತಂದೆ ತಾಯಿಗಳಿಂದ ಈಗ ಆಗಿದ್ದ ಒಂದು ಈ ಎಫರ್ಟ್ಸ್ ನಿಂತ್ರನೇ ಈ ಹಾಸ್ಪಿಟಲ್ ಬಂದೈತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮಾವನವರಾದ ಶ್ರೀ ಮಹಾಂತೇಶ್ ಅವರು, ಶ್ರೀ ಬಸವರಾಜ್ ಅವರು, ಅವ್ರಿಲ್ಲ ಅಂದ್ರೆ ಇಲ್ಲಿ ಮಟ್ಟಿಗೆ ನಾನು ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನನ್ನ ಅಜ್ಜಿ ಅವ್ರು ಈಗ ನನ್ನ ಜೊತೆ ಇಲ್ಲ. ಆದ್ರೆ ನನ್ನ ಅಜ್ಜಿನ ನಾನು ಯಾವಾಗ್ಲೂ ನಾನು ಎಷ್ಟು ನೆನೆಸ್ತೀನಿ ಅಂತಂದ್ರೆ, ಅವ್ರು ಇದ್ದಿದ್ರೆ ಈಗ ನೋಡಿ ಅವ್ರು ನನ್ನ ಖುಷಿ ಪಡ್ತಿದ್ರು. ಅವರು ಎಷ್ಟು ಖುಷಿ ಪಡ್ತಿದ್ರು ಅಂದ್ರೆ ನನ್ನ ತಾಯಿನೂ ಅಷ್ಟು ಖುಷಿ ಪಡ್ತಿದ್ಲು ಎಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಅಜ್ಜ ಶೇಖರಯ್ಯ, ಆಮೇಲೆ ಅಜ್ಜಿ ಬೋರಮಣಿ, ಇಬ್ರು ಬೋರಮ್ಮ ಅಜ್ಜಿ, ಅವರಿಬ್ರು ಏನ್ ನನಗೆ ಇಟ್ಕೊಂಡು ಮುಂದೊಳಗ ಎಲ್ಲರಿಗೂ ಇದು ಮಾಡ್ಕೊಂಡು ಬೆಳೆಸಿದ್ರು. ನಮ್ಮ ಮಾವರು
ಅವ್ರ ಮಕ್ಕಳಿಗೂ ಮಾಡಿಲ್ಲ ಅನ್ಸುತ್ತೆ, ನಾನು ಫಸ್ಟ್ ಮಾಡಿರೋ ಸಣ್ಣದಾಗ. ಅವ್ರು ನಾನೇನು ದೊಡ್ಡ ಸಾಧನೆ ಮಾಡೀನಿ ಅಂತ ಹೇಳ್ತಿಲ್ಲ, ಬಟ್ ಆದರೆ ಇಷ್ಟ ಮಾಡೋದಕ್ಕೆ ಸಹಾಯ ಮಾಡಿದ ವ್ಯಕ್ತಿಗಳನ್ನೆಲ್ಲ ನೆನಪಿಸ್ಕೊಳ್ಬೇಕು. ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ದೊಡ್ಡಮ್ಮ ಗುರುಲಿಂಗಮ್ಮ ಆಗಿರ್ಬೋದು, ನಮ್ಮ ದೊಡ್ಡಮ್ಮ ಮಹಾಂತಮ್ಮ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ನನ್ನ ತಂದೆ, ನಮ್ಮ ಮಾಮಂದಿರು, ಆಮೇಲೆ ಎಲ್ಲರೂ ಹೆಲ್ಪ್ ಮಾಡ್ಯಾರ. ಅದಾದ್ಮೇಲೆ ಈಗ ನನ್ನ ಜೊತೆ ಬಂದ ನನ್ನ ತಮ್ಮ ರೋಹಿತ್, ಪ್ರತಿಯೊಂದಕ್ಕೂ ನಾನು ಅಣ್ಣ ಮುಂದೆ ಬರಲಿ, ಅಣ್ಣ ಮಾಡಲಿ, ಅಣ್ಣಿದ್ರನ್ನ ಎಲ್ಲ ಮುಂದೆ ಬರ್ತೀನಿ, ದಾನ ನಾನು ಮುಂದೆ ಬರ್ತೀನಿ ಅಂತ ಅವ ಬಿಟ್ಕೊಟ್ಟ. ಅದಾದ್ಮೇಲೆ ಈಗ ನೆಕ್ಸ್ಟ್ ನನ್ನ ವೈಫ್ ಗಿರಿಜಾ, ಅವಳು ಯಾವಾಗಲೂ ನೀವು ಮಾಡ್ರಿ, ನೀವು ಮುಂದೆ ಹೋಗ್ರಿ ಅಂತ ಸಪೋರ್ಟ್ ಮಾಡ್ತಿರ್ತಾರ. ನಮ್ಮ ಮಾವನವರಾದ ಸುಧೀರವ್ರಾಗಿರ್ಬೋದು, ನಮ್ಮ ಅತ್ತೆಯವ್ರ ದ್ರಾಕ್ಷಣಿಯರಾಗಿರ್ಬೋದು, ನಮ್ಮ ವೈಫಿನ ಅಣ್ಣ ಆಗಿರೋಂಥ ಆನಂದ್ ಅವರು, ವಿಕ್ರಮ್ ಅವರು, ಎಲ್ಲರೂ ಯಾವಾಗಲೂ 24/7 ಏನಾದರೂ ಸಪೋರ್ಟ್ ಬೇಕಂದ್ರೆ ಯಾವಾಗಲೂ ಮುಂದೆ ಬರ್ತೀವಿ ಅಂತ ನಿಂತಿರ್ತಾರ. ಹಾಗಾಗಿ ಯಾರ ಹೆಸರು ಬಿಟ್ಟಿನಿ ಅಂತಂದ್ರೆ ಕ್ಷಮಿಸ್ರಿ, ಬಟ್ ಆದ್ರೆ ಎಲ್ಲರೂ ಇಲ್ಲಿ ಒಂದು ನಮ್ಗೆ ಮಾಡಿದಾರೆ ಅಂತಾನೆ ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳ್ತೀವಿ. ಕಿಂಚಿತ್ ಜಗತಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಗೃದ ಕಸ್ಯ ಸ್ವೇಧನಂ. ಇದರ ಅರ್ಥ ಏನಂತಂದ್ರೆ ಪ್ರತಿಯೊಬ್ಬರಲ್ಲೂ ನಾವು ದೇವರನ್ನು ಕಾಣಬೇಕು, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ದೇವರಿಗೆ ವಿಜಯ ಮಾಂತೇಶ್ವರನೇ ನನ್ನ ಪೇಷಂಟ್ ಆಗಿ ಬಂದನಂತ ನಾನು ಕಂಡ್ರೂ ನಾನು ಮುಂದೆ ಬರ್ತೀನಿ, ಇಲ್ಲ ನಾನು ಪೇಷಂಟ್ ಅದ ನಾವು ಕಡೆ ರೊಕ್ಕ ಇರಬೇಕಂತ ನಾನು ಯಾವತ್ತೂ ಮುಂದೆ ಬರಲ್ಲ. ಈ ಆಸ್ಪತ್ರೆ ಒಂದು ಉದ್ದೇಶ ಏನಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಎಷ್ಟು ನಮ್ಗೆ ಆಗುತ್ತೋ ಅಷ್ಟು ಸಹಾಯ ಮಾಡೋಕೆ ಪೇಷಂಟ್ಗೋಸ್ಕರ ಮಾಡ್ತಿದ್ದೇವೆ. ಅದು ಆಮೇಲೆ ಮುಂದೆ ದೇವ್ರು ಕೊಟ್ಟಿದ್ದು ಕೊಡ್ತಾನೆ, ಆದ್ರೆ ಪೇಷಂಟ್ಗೆ ಏನು ಬೇಕೋ ಅದಷ್ಟೇ ಮಾಡಿಕೊಂಡು ಪೇಷಂಟ್ ಮೊದಲು ಇಂಪ್ರೂವ್ ಆಗ್ಬೇಕಂತ ಮಾಡ್ತಿದ್ದೀನಿ. ಆದ್ದರಿಂದ ನಾನು 7 ತಿಂಗಳು ಹುಣಮನ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮಾಡಿದ್ದೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಏನೂ ಖರ್ಚಿಲ್ಲದೆ ಫ್ರೀಯಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಸೀರಿಯಸ್ ಇದ್ರೆ ಪೇಷಂಟ್ ಬಾಗಿಕೋಟಿ ಕಳಿಸಿದ್ವಿ. ಈಗ ಹುಣಮಂದಾಯ್ತು, ಮುದ್ದೆಬಾಳು ವಾರಕ್ಕೆ ಒಂದ್ಸತಿ ಹೋಗಿ ಬರ್ತಿದ್ದೆ. ಅಲ್ಲಿನೂ OPD ಚಾರ್ಜಸ್ 150 ರೂಪಾಯಿ ಅಷ್ಟೇ ಇಟ್ಟಿದ್ದು ನಾನು, ಬೇರೆಯವರಲ್ಲಿ ಜಾಸ್ತಿ ಇಲ್ಲ, ಯಾಕಂದ್ರೆ ವಾರಕ್ಕೊಂದು ಸತಿ ಹೋಗ್ತಿದ್ದೆ ಅಂತ. ಇಲ್ಲಾದ್ರೂ ಅಷ್ಟೇ OPD ಚಾರ್ಜಸ್ ಇರುತ್ತೆ. ಒಂದು ವಾರ ಪೇಷಂಟ್ ಮತ್ತೆ ವಾಪಸ್ ಬಂದ್ರು ಫ್ರೀಯಾಗೆ ನೋಡ್ತೀವಿ, ಅವ್ರ ಹತ್ರ ಏನೂ ಚಾರ್ಜಸ್ ಇಸ್ಕೊಳ್ಳಲ್ಲ. ಬೇಕಾಗಿದ್ದ ಟೆಸ್ಟ್ ಅಷ್ಟೇ ಬರೆಯಲ್ಲ, ಬೇರೆ ಟೆಸ್ಟ್ ಯಾವುದೂ ಬರೆಯಲ್ಲ. ಆದ್ರಿಂದ ಪೇಷಂಟಿಗೆ ಮೊದಲು ಅನುಕೂಲ ಆಗಲಿ, ಪೇಷಂಟ್ ಅಲ್ಲಿ ದೇವರನ್ನು ಕಾಣಬೇಕು, ಅದು ನಮ್ಮ ಕರ್ತವ್ಯ. ಪೇಷಂಟ್ ಅಷ್ಟೇ ಅಲ್ಲ, ಯಾರಲ್ಲೂ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಂಡ್ರೆ ಆ ದೇವರು ನಮ್ಮನ್ನು ನೋಡ್ತಾನೆ, ನಮ್ಮ ಏಳಿಗೆಗೆ ಅವನೇ ಒಂದು ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಶೀರ್ವಚನದ ನಂತರ ತಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಶರಣ ಬಂಧುಗಳು ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳರ ಪಾದಾರ ಬಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಬಿಟ್ಟು ಈ ಶ್ರೀಮಠದ ಪರಮ ಸದ್ಭಕ್ತರಾದಂಥ ನಮ್ಮ ಶಿವಸೈನವರು ಹಿರೇಮಠ ಅವರ ಚಿರಂಜೀವಿ ನವೀನ್ ಮತ್ತು ಮಾತೋಶ್ರೀ ಗಿರಿಜಾ ತಾಯಿ ಹಾಗೂ ನಮ್ಮ ಶಿವಸೇನವರ ಧರ್ಮಪತ್ನಿಯಾದ ಮಾತೋಶ್ರೀ ಅನ್ನಪೂರ್ಣಮ್ಮ ತಾಯಿ, ನವೀನ್ ಅವರ ಈ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದ ಸಮ್ಮುಖದಲ್ಲಿ ಒಂದು ನೂತನವಾದಂಥ ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನವೀನ್ ಅವರು, ಡಾಕ್ಟರ್ ನವೀನ್ ಅವರು ವಯಸ್ಸು ಸಾಣದಿದ್ರು ಕೂಡ ಅವರಲ್ಲಿ ತಾಯಿಯ ಹೃದಯ ಇದೆ, ಮಾತೃ ಹೃದಯ ಇದೆ, ಮತ್ತು ಅವರಲ್ಲಿ ಬಹಳ ಅಂತಃಕರಣ ಇದೆ. ಅಂತಃಕರಣವಿದ್ದಂಥ ವ್ಯಕ್ತಿ, ಅವರ ಅಂತರಂಗ ಬಹಳ ಶುದ್ಧವಾಗಿರ್ತಕ್ಕ ಅಂತಃಕರಣ ಇದ್ದಂಥವ್ರಿಗೆ. ಇವತ್ತು ನವೀನ್ ಅವರು ಬಹಳ ಸಣ್ಣ ವಯಸ್ಸಿರಬಹುದು, ಆದ್ರೆ ವಿಚಾರಗಳು ಬಹಳ ದೊಡ್ಡವಿದಾವೆ. ವೈದ್ಯರಂತಂದ್ರೆ ವೈದ್ಯನಿಗಿರಬೇಕಾದದ್ದು ಮೊಟ್ಟ ಮೊದಲಂದ್ರೆ ತಾಯಿ ಹೃದಯ, ಆನಂತರ ವಿದ್ಯೆ. ವಿದ್ಯೆ 2ನೇ ಸ್ಥಾನಕ್ಕೆ ಬರ್ತದೆ, ಆದ್ರೆ 1ನೇ ಸ್ಥಾನದಲ್ಲಿ ಇರುವುದೇನೆಂದ್ರೆ ತಾಯಿ ಹೃದಯ. ಯಾವ ವೈದ್ಯನಿಗೆ ತಾಯಿ ಹೃದಯ ಇರ್ತೈತಿ, ಆ ವೈದ್ಯರು ಇಡೀ ಜನಮಾನಸದಲ್ಲಿ ನೆಲೆಸ್ತಾರವರು. ಅದಕ್ಕಾಗಿ ಅವರು, ನಾನು ಬಹಳ ಸಣ್ಣ ವಯಸ್ಸಿನಿಂದ ನೋಡ್ಕೊಂತ ಬಂದೇನಿ. ಅಂತಃಕರಣ ಬಾಳ, ಭಕ್ತಿ ಬಾಳ, ಹಿರಿಯರ ಮೇಲೆ ಗೌರವ ಬಾಳ, ಮತ್ತು ಒಂದು ಶುದ್ಧವಾದಂಥ ಒಂದು ಸಂಸ್ಕೃತಿ. ಮತ್ತೆ ಡಾಕ್ಟರ್ ನವೀನ್ ಅವರು ಇಡೀ ತಮ್ಮ ಜೀವನ ತಮ್ಮ ಮೆರಿಟ್ ಮ್ಯಾಗ ಬಂದಾರವರು. ಇಷ್ಟು ವಿನಯವಂತರಾಗಿದ್ದಾರೆ, ಇಷ್ಟು ಹೃದಯವಂತರಿದ್ದಾರೆ, ಎಲ್ಲಿ ಅಹಂಕಾರ ಇಲ್ಲ, ಕಾಲಷ್ಟು ಅಹಂಕಾರ ಇಲ್ಲ. ಅಕ್ಕಮಹಾದೇವಿ ಒಂದು ಮಾತು ಹೇಳ್ತಾಳೆ, ಏನಂತಂದ್ರೆ, ಮನದ ಅಹಂಕಾರ ತೊರೆದವರ ಎನಗಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ. ಈ ಮನಸ್ಸಿನಲ್ಲಿರ್ತಕ್ಕಂಥ ಅಹಂಕಾರವನ್ನ ತೆಗೆದು ಹಾಕಿದವ್ರನ್ನ ಒಮ್ಮೆಲೆ ತೋರಿಸ್ಬಾರ ನನಗ ಅಂತಾರೆ. ಆದ್ರೆ ಅಕ್ಕಮಹಾದೇವಿ ಇದ್ರೆ ನಮ್ಮ ಡಾಕ್ಟರ್ ನವೀನ್ ಅವ್ರನ್ನ ತೋರಿಸ್ತಿದ್ವಿ ನಾವು. ಆದ್ರೆ ಅಷ್ಟು ಮನಸ್ಸಿನಲ್ಲಿ ಕಾಲಷ್ಟು ಅಹಂಕಾರದ ಲವಲೇಶವೂ ಇಲ್ಲದಂತ ನವೀನ್ ಅವರು, ಆ ಅಹಂಕಾರನೇ ಇಲ್ಲ ಅವ್ರಿಗೆ, ಕಾಲಷ್ಟು ಅಹಂಕಾರ ಇಲ್ಲ ಅವ್ರಿಗೆ.
ಅಹಂಕಾರ ಇಲ್ಲದಂತ ವ್ಯಕ್ತಿ ಅಂದ್ರೆ ಸಾಕ್ಷಾತ್ ದೇವರಿದ್ದಂಗ, ಅಹಂಕಾರ ಇಲ್ಲದವ್ರಂತಂದ್ರೆ. ಅದಕ್ಕಾಗಿ ಇವತ್ತು ನಮ್ಮ ಡಾಕ್ಟರ್ ಅಂದ್ರೆ ತಾಯಿ ಹೃದಯವನ್ನು ಹೊಂದಿದಂಥವ್ರು ಡಾಕ್ಟರ್ ನವೀನ್ ಅವರು. ಮತ್ತ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಸಮಾಜವು ಕೂಡ ಹೆಂಗೈತೆ ಅಂತಂದ್ರೆ, ಈ ಡಾಕ್ಟರ್ ಮುಂದೆ ಹೇಳಾರದ್ದನ್ನು ಯಾರ ಮುಂದೆ ಹೇಳಂಗಿಲ್ಲ ಅವ್ರು. ಈ ತಾಯಿ ಮುಂದೆ ಹೇಳಂಗಿಲ್ಲ, ತಂದೆ ಮುಂದೆ ಹೇಳಂಗಿಲ್ಲ, ಸ್ನೇಹಿತರ ಮುಂದೆ ಹೇಳಂಗಿಲ್ಲ, ಯಾರ ಮುಂದೆ ಹೇಳಂಗಿಲ್ಲ. ಯಾರ ಮುಂದೆ ಹೇಳಾರದ್ದನ್ನ ಅವರು ಡಾಕ್ಟರ್ ಮುಂದೆ ಹೇಳ್ತಾರೆ. ಯಾಕಂತಂದ್ರೆ ಎಲ್ಲ ತಂದೆ ತಾಯಿಗಿಂತಲೂ ಅತ್ಯಂತ ವಿಶ್ವಾಸ ಇಡೋದು ಯಾರ ಮ್ಯಾಗ ಅಂತಂದ್ರೆ ಡಾಕ್ಟರ್ ಮ್ಯಾಗ. ಇಟ್ಕೊಂಡೆಲ್ಲ ಹೇಳ್ತಾರೆ. ಅಂದ್ರೆ ತಾಯಿಗಿಂತಲೂ ಶ್ರೇಷ್ಠವಾದಂತ ಸ್ಥಾನ ಯಾರಿಗೈತೆ ಅಂದ್ರೆ ಡಾಕ್ಟರ್ಗೆ ಐತಿ. ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಸುಮ್ಮನೆ ವಿಚಾರ ಮಾಡ್ರಿ. ಹಿಂಗೆ ಲೈನ್ ಕುಂತಿರ್ತೀವಿ ಸರ್, ಹಿಂಗೆ ಲೈನ್ ತಗ್ಗಿಸ್ಕೊಳ್ಳಂಗಿಲ್ಲ ನಾವು. ಹಂಗ ನಮ್ಮ ಮೈಯನ್ನು ಯಾರು ಮುಟ್ಟಬಾರದು, ನಮ್ಮ ಮೈ ಯಾರು ಮುಟ್ಟಬಾರ್ದು, ನಮ್ಮ ಮೈ ಎಲ್ಲ ನಮ್ಮ ಬಟ್ಟೆ ಸಹಿತ ಮುಟ್ಟಬಾರ್ದು. ಹಿಂಗ ಒಂದು ಅಭಿಮಾನ ಇರ್ತೈತೆ ಶರೀರದ ಮೇಲೆ. ಅಂಥದ್ರಲ್ಲಿ ಡಾಕ್ಟ್ರು ಎಂಥ ಮಹಾ ತಾಯಿ ಅಂದ್ರೆ, ಡಾಕ್ಟರ್ ಅಂತೇಳಿ ಮಲಗಿದ್ರೆ ಶರೀರವನ್ನು ಸುಮ್ಮನೆ ಮಲಗಿಸಿ ಕಪ್ಪನ ಕಣ್ಮುಚ್ಚ ಮಕ್ಕೊಂಡ್ಬಿಡ್ತೇವೆ ನೀವೇನಾರು ಮಾಡ್ರಿ ಅಂತ. ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಒಂದು ಅಗಲನು ಒಂದು ಇಂಚನು ಕೂಡ ಮುಟ್ಟಿಸ್ಕೊಳ್ಳಾರ್ದಂಥವ್ರು ಡಾಕ್ಟರ್ ಅಂತೇಳಿ ಹೋದ್ರೆ ಇಡೀ ಶರೀರ ನಾವು ಮಲ್ಕೊಂಡು ಕಣ್ಣು ಮುಚ್ಚ ಮಕ್ಕೊಂಡ್ಬಿಡ್ತೇವೆ. ಡಾಕ್ಟರ್ ಏನಾರು ಮಾಡಿ ನೀವು ಹಿಂಗ ಮೇಲೆ ಇರ್ತೈತಿ ಅಂದ್ರೆ ಡಾಕ್ಟರ್ ಮೇಲೆ ಇರ್ತೈತಿ. ಅದಕ್ಕಾಗಿ ಡಾಕ್ಟರ್ ಆದವ್ರು ಯಾವಾಗಲೂ ಕೂಡ ತಾಯಿ ಹೃದಯ ಉಳ್ಳವ್ರು ಇರ್ಬೇಕು, ತಾಯಿ ಹೃದಯ ಉಳ್ಳವ್ರು ಇರ್ಬೇಕು. ಅದಕ್ಕಾಗಿ ಡಾಕ್ಟರ್ ಮೊದಲನೇ ಲಕ್ಷಣ ಅಂದ್ರೆ ತಾಯಿ ಹೃದಯನೇ. ಅದಕ್ಕೆ ಇವತ್ತಿನ ದಿವಸ ನಮ್ಮ ನವೀನ್ ಅವರು ಅತ್ಯಂತ ಕರುಣಾಮಯಿ ತಾಯಿ ಹೃದಯವನ್ನು ಹೊಂದಿದಂತ ಒಬ್ಬ ವೈದ್ಯರು. ಇನ್ನು ಎರಡನೇದಂತಂದ್ರೆ ಈಸ್ ಎ ಮೋಸ್ಟ್ ಇಂಟೆಲಿಜೆಂಟ್. ನವೀನ್ ಅಂದ್ರೆ ಬಹಳ ಇಂಟೆಲಿಜೆಂಟ್ ಡಾಕ್ಟರ್, ಬಹಳ ಇಂಟೆಲಿಜೆಂಟ್, ಬಹಳ ಶಾಣರು. ಯಾಕಂದ್ರೆ ಅಧ್ಯಯನ ಸಣ್ಣ ವಯಸ್ಸಿನಿಂದನೂ ಕೂಡ ಅಧ್ಯಯನಿಸಿದ್ರು ಅವರು. ಇಲ್ಲಾದರೂ ಕೂಡ MD ಮಾಡುವತ್ನಾಗ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ MDಗೆ ಫಸ್ಟ್ ರ್ಯಾಂಕ್ ಟು ದ ಯೂನಿವರ್ಸಿಟಿ ಬಂದಾರ. ಅಂದ್ರೆ ಎಷ್ಟು ಇಂಟೆಲಿಜೆಂಟ್ ಇರಬೇಕು, ಫಸ್ಟ್ ರ್ಯಾಂಕ್ ಬಂದಾರ ಅವರು. ಆಂತರ ಮುಂಬೈದಾಗ ಹೋಗಿ ಕೆಲವೊಂದಿಷ್ಟು ಕೋರ್ಸ್ಗಳೆಲ್ಲ ಮಾಡ್ಕೊಂಡ್ ಬಂದಾರ ಮುಂಬೈದಾಗ ಹೋಗಿ. ಮತ್ತು ಇಲ್ಲಿ ಗುಣಗುಂದಕ್ಕೆ ಬಂದು ಇಲ್ಲೆಲ್ಲ ಅವ್ರನ್ನ ಅಟೆಂಡ್ ಆದ್ರೆ 7 ತಿಂಗಳು ಇಲ್ಲಿ ಕೆಲಸ ಮಾಡ್ಯಾರ. 7 ತಿಂಗಳದಾಗ ಇಡೀ ಹುಡುಗನ್ ತುಂಬ ಫೇಮಸ್ ಆಗಿಬಿಟ್ಟಾರ ಅವರು. ಅವ್ರು ಯಾರು ಡಾಕ್ಟರ್ ಅದಕ್ಕಾಗಿ ಅಂತ ಡಾಕ್ಟರು ಇವತ್ತಿನ ದಿವಸ ನಮ್ಮ ನಗರದಲ್ಲಿ ಇವತ್ತು ಆಸ್ಪತ್ರೆ ಅದು ಬಿಲ್ಡಿಂಗ್ ಸಾಣದಿರ್ಬೋದು. ಗಂಗಾ ನದಿ ಈಟ ಕೊಳದಾಗ ಹುಟ್ಟೈತಿ. ಮೊದಲದು ಈಟ ಕೊಳದಾಗ ಹುಟ್ಟಿ ಗಂಗಾ ನದಿ ಮೂಲ ಸ್ಥಾನ ನೋಡ್ಬೇಕು ನೀವು. ಈಟ ಐತೆ ಅದು. ಆದ್ರೆ ಮುಂದೆ ಹರಿತಂದ್ರೆ ಇಡೀ ಜಗತ್ತಿನಾಗ ದೊಡ್ಡ ಮಹಾನದಿ ಆಗಿರಬೇಕು. ಹಂಗ ಇವತ್ತ ಒಂದು ಸಣ್ಣ ಬಿಲ್ಡಿಂಗ್ನಲ್ಲಿ ಇವತ್ತ ಸ್ಟಾರ್ಟ್ ಆಗಿರ್ಬೋದು ಗಂಗಾ ನದಿ ಹುಟ್ಟಿದಂಗೆ. ಮುಂದೆ ಅದು ಭಾಳ ದೊಡ್ಡದಾಗಿ ವಿಶಾಲವಾಗಿ ಹರಿತೈತೆ ಅದು. ಅದಕ್ಕಾಗಿ ಅಂಥ ಶಕ್ತಿ ಆ ಡಾಕ್ಟರ್ ನವೀನ್ ಅವರಲ್ಲಿ ಐತಿ. ಮುಂದೆ ಭಾಳ ವಿಶಾಲ ಗಂಗಾ ನದಿ ಹರಿದಂಗೆ ವಿಶಾಲವಾಗಿ ಅದು ಬೆಳಿತೈತಿ. ವಿಜಯ ಮಹಾಂತಶಿಗಳು ದೊಡ್ಡ ತರಮೆ ಭಾಳ ಭಕ್ತಿಯವರು. ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅಂತಂದ್ರೆ ಡಾಕ್ಟರ್ ನವೀನ್ ಅವರು. ಇವತ್ತಿಗೂ ಡಾಕ್ಟರ್ ನವೀನ್ ಅವರು ಪತ್ರ ಕೊಟ್ಟರೆ ಆ ಪತ್ರ ಭಾಳ ರೆಸ್ಪೆಕ್ಟ್ಫುಲ್ ಆಗಿರೋದೈತೆ ಅಲ್ಲಿ. ಅಷ್ಟು ಒಳ್ಳೆ ಹೆಸರನ್ನು ಮಾಡಿದಂಥ ಆ ಸಂಸ್ಥೆಯಲ್ಲಿ, ಅಳಿಕೆ ಸಂಸ್ಥೆಯಲ್ಲಿ ಅಂದರೆ ಡಾಕ್ಟರ್ ನವೀನ್ ಅವರು. ಅದಕ್ಕಾಗಿ ಇವತ್ತು ನಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆನ ಸಣ್ಣದಾಗಿ ತೆಗೆದಾರೆ. ಮುಂದದು ದೊಡ್ಡದಾಗಿ ಗಂಗಾ ನದಿ ಹೆಂಗೆ ಹರಿತೈತಿ ಅಂತ ನನಗೆಲ್ಲ ವಿಶ್ವಾಸ ಐತಿ. ವಿಜಯ ಮಹಾಂತೇಶ್ವರಿಗಳು ದೊಡ್ಡ ಆಶೀರ್ವಾದ ಇವ್ರ ಮೇಲೆ ಬಹಳ ಐತಿ. ಇವರ ಕುಟುಂಬದ ಪರವಾಗಿ ಪೂಜ್ಯರನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈಗ ಈ ನವೀನ್ ಹೊಸ ಆಸ್ಪತ್ರೆಯನ್ನ ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಟ್ಟ